ಹುಚ್ಚು ಎತ್ತ ಕರ್ನಾಟಕ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅವರ ಬಗ್ಗೆ ಹಗುರವಾಗಿ ಮಾತಾಡಿದ ಎತ್ತಾಳನಿಗೆ ಉಚ್ಚಾರವಿಲ್ಲದ ಆಧಾರವಿಲ್ಲದ ಒದರುವಂತಹ ಎತ್ತಾಳನಿಗೆ ಬಸವ ವಿರೋಧಿ ಯತ್ನಾಳನಿಗೆ ಕ್ಷಮೆ ಕೇಳಲೇಬೇಕು 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 ಲಿಂಗಾಯತ ಧರ್ಮದಿಂದ ವಜಾ ಆಗಲೇಬೇಕು ಆಗಲೇಬೇಕು ಬಸವನಗೌಡ ಪಾಟೀಲ್ ಎತ್ತಾಳ ಶಾಸಕ ಸ್ಥಾನ ವಜಾ ಆಗಲೇಬೇಕು ಆಗಲೇಬೇಕು ಆಗದೆ ಹೋದಲ್ಲಿ ಉಗ್ರ ಹೋರಾಟ ಕೈಗೊಳ್ಳುತ್ತೇವೆ. ಉಗ್ರ ಹೋರಾಟಕ್ಕೆ ಉಚ್ಚ ಎತ್ತಾಳಿಗೆ ಉಚ್ಚಾಸ್ಪತ್ರೆಗೆ ಸೇರಿಸಲೇಬೇಕು. ಉಚ್ಚಾಸ್ಪತ್ರೆಗೆ ಎತ್ತಾಳಿಗೆ ಸೇರಿಸಲೇಬೇಕು. ಏನೇ ಬರಲಿ ಜೈ ಗುರು ಬಸವೇಶ್ವರ ಹರ ಹರ ಮಹಾದೇವ. ಹಬ್ಬ ಲಿಂಗಾಯತ ಕೋಟಿ ಲಿಂಗಾಯತ ಹಬ್ಬ ಲಿಂಗಾಯತ ಕೋಟಿ ಲಿಂಗಾಯತ ಎತ್ತಾಳನಿಗೆ ಎತ್ತಾಳನಿಗೆ ನಿಮ್ಮ ಬಿಜೆಪಿ ಮುಖಂಡರಾದಂತ ಪ್ರಧಾನಮಂತ್ರಿಗಳ ಬಸವಣ್ಣನ ಬಗ್ಗೆ ಅಭಿನಂದನೆಗಳು ಸಲ್ಲಿಸಿದ್ದಾರೆ. ಅಭಿಮಾನ ಇದೆ ಬಸವಣ್ಣನ ಬಗ್ಗೆ. ಅದೇ ಆಡಳಿತದಲ್ಲಿರುವ ಯತ್ನಾಳ್ಗೆ ಯಾಕಿಲ್ಲ? ನೀವು ಯಾಕೆ ಕೇಳೋದಿಲ್ಲ? ಮೋದಿಜಿ ಅವರಿಗೆ ನಾನು ನೇರವಾಗಿ ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ. ಬಸವಣ್ಣನವರಿಗೆ ಅಷ್ಟೊಂದು ಒಳಗೆ ಹಾರಿದ ಅಂತಂದ್ರೆ ನಿಮ್ಗೇನು ನೋವಾಗ್ತಿಲ್ವಾ? ನಾವು ಬಸವಾದಿ ಪ್ರಮತರಿಗೆ ಇಷ್ಟು ನೋವಾಗಿದೆ. ನಾವು ಸತ್ತೋಗ್ಬೇಕು ಅನಿಸ್ತಿದೆ ನಮ್ಮ ಬಸವಣ್ಣಪ್ಪನಿಗೆ ಹೇಳಿದದಕ್ಕೆ. ಒಳಗೆ ಹಾರಿದ ಅಂತ ಹೇಳ್ತಿದ್ದಾನೆ ಬಸವಣ್ಣ. ಹೊಳಿಗೆ ಹಾರಿದ. ನೀವು ಯಾವುದಾದ್ರೂ ಧರ್ಮಕ್ಕೆ ಕನ್ವರ್ಟ್ ಆಗ್ರಿ ಅಂತಂದ್ರೆ ನಿನಗೆ ರಾಜಕೀಯ ವಿಷಯವಾಗಿ ಸಾಕಾಗಿದೆ ಏನೋ? ಬಸವಣ್ಣನ ಹೆಸರಿಟ್ಕೊಂಡು ಒಂದು ರಾಜಕೀಯಕ್ಕೆ ಸೇರಿದೀಯಾ? ಧರ್ಮದ ಹೆಸರಿಟ್ಕೊಂಡು ಒಂದು ಏನೋ ರಾಜಕೀಯಕ್ಕೆ ಸೇರಿದೀಯಾ? ಅದು ನಿನಗೆ ಸಾಕಾದ್ರೆ ನೀನು ಸೇರ್ಕೋಬೇಕಾದ್ರೆ ಯಾವುದಾದ್ರೂ ಧರ್ಮಕ್ಕೆ ಹೋಗಿ. ನಾವು ಸೇರೋದಿಲ್ಲ. ಆದರೆ ಬಸವಣ್ಣ ಒಳಗೆ ಹಾರಿದ. ನೀವು ಬಸವಾದಿ ಪ್ರಮತರು ಎಲ್ಲರೂ ಹೋಗಿ ಬೇರೆ ಜಾತಿಗೆ ಕನ್ವರ್ಟ್ ಆಗ್ರಿ ಅಂತ ಹೇಳಿದ್ನಲ್ಲ. ಮೋದಿಜಿ ಅವರು ಏನು ಮಾಡ್ತಿದ್ದಾರೆ ಹಾಗಾದ್ರೆ? ಮೋದಿಜಿ ಅವರು ಇಷ್ಟು ದಿನ ಆದ್ರೂ ಬಸವಣ್ಣನ ಬಗ್ಗೆ ಗೌರವ ಸಲ್ಲಿಸಿದ್ದಾರೆ. ಗೌರವ ಸಲ್ಲಿಸಿ ಬಸವಣ್ಣನಿಗೆ ಎಷ್ಟು ಇದು ಕೊಡ್ತಾರೆ, ಗೌರವ ಕೊಡ್ತಾರೆ ಅಂದರೆ ನಿಜವಾಗ್ಲೂ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೀವಿ ನಾವು ಈ ಮುಖಾಂತರ. ಆದರೆ ನಮಗೆ ಅನ್ಯಾಯ ಆಗಿದೆ ಬಸವ ಭಕ್ತರಿಗೆ. ದಯಮಾಡಿ ಮೋದಿಜಿ ಅವರು ಕೂಡ ಯತ್ನಾಳ್ಗೆ ಕಿತ್ತೊಗಿಬೇಕು. ಕಿತ್ತೊಗಿದೇ ಇದ್ರೆ ಇನ್ನೂ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಗಂಗಾವತಿ ಬಸವದಳದಿಂದ ಕವಿತಾ ರಗಡಪ್ಪ ಅಂತ. ನಮಃ. ನಾಡಿನ ಜನತೆಗೆ ಶರಣು ಶರಣಾರ್ಥಿ. ಮೊನ್ನೆ ನಾನು ಬೀದರ್ ಬಸವ ಮಂಟಪ ಆಶ್ರಮದ ಮಾತೆ ಸತ್ಯಾದೇವಿ. ಮೊನ್ನೆ ನಮ್ಮ ಬೀದರಲ್ಲಿನೇ 25ನೇ ತಾರೀಕು ಬಸವರಾಜ ಯತ್ನಾಳವರು ಅಲ್ಲಿಗೆ ಬಂದಾಗ ಒಂದು ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿರ್ತಕ್ಕಂತಹ ಮಾತಿದು ಏನಂದರೆ, ಒಂದು ನೀವು ಎಚ್ಚೆತ್ಕೊಳ್ಳಿಲ್ಲ ಅಂತೇಳಂತಂದರೆ ಬಸವಣ್ಣನವರಂಗೆ ಹೊಳೆ ಹಾರಬೇಕು, ಇಲ್ಲ ಅಂದರೆ ಗಡ್ಡ ಬಿಟ್ಕೊಂಡು ಹೀಗೆ ಸೊನ್ನೆ ಮಾಡಿದ್ದಾರೆ ಮುಸ್ಲಿಮ್ರಾಗಬೇಕು ಅನ್ನುವಂಥ ಮಾತುಗಳನ್ನು ಅವರು ಹೇಳ್ತಾ ಇದ್ದಾರೆ. ಹಾಗಾಗಿ ಆದರೆ ಬಸವಣ್ಣನವರ ಬಗ್ಗೆ ಇಷ್ಟು ಹಗುರವಾಗಿ ಮಾತನಾಡಿರುವಂತಹ ಬಸವರಾಜನಿಗೆ ಬಸವರಾಜ ಅನ್ನುವಂಥ ಹೆಸರಿಟ್ಟಿದ್ದೇ ದೊಡ್ಡ ತಪ್ಪು. ಆ ನಂತರದಲ್ಲಿ ಇನ್ನೊಂದು ಅಂದರೆ ಇವತ್ತು ಬಸವಣ್ಣನವರ ಬಗ್ಗೆ ಮೋದಿಯವರಾಗಲಿ, ಆ ನಂತರದಲ್ಲಿ ಸಿದ್ದರಾಮಯ್ಯನವರಾಗಲಿ ಎಲ್ಲರೂ ಕೂಡ ಇಡೀ ಜಗತ್ತು ಇವತ್ತು ಏನಂದರೆ ಗೌರವ ಕೊಡ್ತಕ್ಕಂಥದ್ದಿದೆ. ಆ ನಂತರದಲ್ಲಿ ಲಂಡನ್ದಲ್ಲಿ ಬಸವಣ್ಣನವರನ್ನು ಸ್ಥಾಪಿತ ಮಾಡಿದೆ. ಅಷ್ಟೇ ಅಲ್ಲದೆ ಜಗತ್ತಿನ ಎಲ್ಲ ಕಡೆಗೂ ಕೂಡ ಪ್ರತಿಷ್ಠಾಪನೆ. ಅಷ್ಟೇ ಅಲ್ಲದೆ ಸ್ಕೂಲ್ಗಳಲ್ಲಾಗಲಿ ಪಂಚಾಯಿತಿಗಳಲ್ಲಾಗಲಿ ಎಲ್ಲ ಕಡೆಗೂ ಸರ್ಕಾರದ ವತಿಯಿಂದ ಬಸವಣ್ಣನವರ ಭಾವಚಿತ್ರ ಇರಬೇಕು ಅಂತ ಹಾಕಿದೆ. ಅಂಥದ್ರಲ್ಲಿ ಬಯಲಿನಲ್ಲಿ ಬಯಲಾದರು ಅನ್ನುವಂಥ ಮಾತನ್ನು ಸ್ವತಃ ಬಸವಣ್ಣನವರ ಧರ್ಮಪತ್ನಿ ನೀಲಾಂಬಿಕಾ ತಾಯಿಯವರು ಹೇಳ್ತಾರೆ.
ಅದಕ್ಕಾಗಿ ಬಸವಣ್ಣನವರು ಲಿಂಗೈಕ್ಯರಾದರು ಎನ್ನುವಂಥ ಶಬ್ದವನ್ನು ಅವರು ಬಳಸಬೇಕು. ಯಾಕಂದರೆ ಅವರು ಉರಿಯುಂಡ ಕರ್ಪೂರದಂತೆ ಲಿಂಗೈಕ್ಯರಾದವರು. ಸ್ವತಃ ಬಸವಣ್ಣನವರೇ ಹೇಳ್ತಾರೆ, ನಾನು ಆ ಪರಮಾತ್ಮನು ಬೇಕೆಂದು ನನ್ನನ್ನು ಎತ್ತಿಕೊಂಡ ಅನ್ನುವಂಥ ಮಾತನ್ನು ಹೇಳ್ತಾರೆ. ಹೊಳಿ ಹಾರುವಷ್ಟು ಹೇಡಿಗಳವರು ಆಗಿರಲಿಲ್ಲ. ಹುಚ್ಚ ಎತ್ತ ಕರ್ನಾಟಕ ಸಾಂಸ್ಕೃತಿಕ ನಾಯಕ ಬಸವಣ್ಣವರ ಬಗ್ಗೆ ಹಗುರವಾಗಿ ಮಾತಾಡಿದ ಎತ್ತಾಳನಿಗೆ ಎತ್ತಾಳನಿಗೆ ಉಚ್ಚಾರವಿಲ್ಲದ ಆಧಾರವಿಲ್ಲದ ಒದರುವಂತಹ ಎತ್ತಾಳನಿಗೆ, ಬಸವ ವಿರೋಧಿ ಯತ್ನಾಳನಿಗೆ ಕ್ಷಮೆ ಕೇಳಲೇಬೇಕು, ಕೇಳಲೇಬೇಕು, ಕೇಳಲೇಬೇಕು. ಲಿಂಗಾಯತ ಧರ್ಮದಿಂದ ವಜಾ ಆಗಲೇಬೇಕು, ಆಗಲೇಬೇಕು. ಬಸವನಗೌಡ ಪಾಟೀಲ್ ಎತ್ತಾಳ ಶಾಸಕ ಸ್ಥಾನ ವಜಾ ಆಗಲೇಬೇಕು, ಆಗಲೇಬೇಕು. ಆಗದೇ ಹೋದಲ್ಲಿ ಉಗ್ರ ಹೋರಾಟ ಕೈಗೊಳ್ಳುತ್ತೇವೆ. ಉಗ್ರ ಹೋರಾಟಕ್ಕೆ ಹುಚ್ಚ ಎತ್ತಾಳ್ಗೆ ಹುಚ್ಚ ಆಸ್ಪತ್ರೆಗೆ ಸೇರಿಸಲೇಬೇಕು. ಹುಚ್ಚ ಆಸ್ಪತ್ರೆಗೆ ಎತ್ತಾಳ್ ಸೇರಿಸಲೇಬೇಕು. ಏನೇ ಬರಲಿ ಜೈ ಗುರು ಬಸವೇಶ್ವರ ಹರ ಹರ ಮಹಾದೇವ. ಹಬ್ಬ ಲಿಂಗಾಯತ, ಕೋಟಿ ಲಿಂಗಾಯತ, ಹಬ್ಬ ಲಿಂಗಾಯತ, ಕೋಟಿ ಲಿಂಗಾಯತ. ಎತ್ತಾಳನಿಗೆ ಎತ್ತಾಳನಿಗೆ ನಿಮ್ಮ ಬಿಜೆಪಿ ಮುಖಂಡರಾದಂತ ಪ್ರಧಾನ ಮಂತ್ರಿಗಳ ಬಸವಣ್ಣನ ಬಗ್ಗೆ ಅಭಿನಂದನೆಗಳು ಸಲ್ಲಿಸಿದ್ದಾರೆ. ಅಭಿಮಾನ ಇದೆ ಬಸವಣ್ಣನ ಬಗ್ಗೆ. ಅದೇ ಆಡಳಿತದಲ್ಲಿರುವ ಯತ್ನಾಳ್ಗೆ ಯಾಕಿಲ್ಲ? ನೀವು ಯಾಕೆ ಕೇಳೋದಿಲ್ಲ? ಮೋದಿಜಿ ಅವರಿಗೆ ನಾನು ನೇರವಾಗಿ ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ. ಬಸವಣ್ಣನವರಿಗೆ ಅಷ್ಟೊಂದು ಒಳಗೆ ಹಾರಿದ ಅಂತಂದ್ರೆ ನಿಮ್ಗೇನು ನೋವಾಗ್ತಿಲ್ವಾ? ನಾವು ಬಸವಾದಿ ಪ್ರಮತರಿಗೆ ಇಷ್ಟು ನೋವಾಗಿದೆ, ನಾವು ಸತ್ತೋಗ್ಬೇಕು ಅನಿಸ್ತಿದೆ ನಮ್ಮ ಬಸವಣ್ಣಪ್ಪನಿಗೆ ಹೇಳಿದದಕ್ಕೆ. ಒಳಗೆ ಹಾರಿದ ಅಂತ ಹೇಳ್ತಿದ್ದಾನೆ ಬಸವಣ್ಣ. ಬಸವಣ್ಣ ಹೊಳಿಗೆ ಹಾರಿದ. ನೀವು ಯಾವುದಾದ್ರೂ ಧರ್ಮಕ್ಕೆ ಕನ್ವರ್ಟ್ ಆಗ್ರಿ ಅಂತಂದ್ರೆ ನಿನಗೆ ರಾಜಕೀಯ ವಿಷಯವಾಗಿ ಸಾಕಾಗಿದೆ ಏನೋ? ಬಸವಣ್ಣನ ಹೆಸರಿಟ್ಕೊಂಡು ಒಂದು ರಾಜಕೀಯಕ್ಕೆ ಸೇರಿದೀಯಾ, ಧರ್ಮದ ಹೆಸರಿಟ್ಕೊಂಡು ಒಂದು ಏನೋ ರಾಜಕೀಯಕ್ಕೆ ಸೇರಿದೀಯಾ. ಅದು ನಿನಗೆ ಸಾಕಾದ್ರೆ ನೀನು ಸೇರ್ಕೋಬೇಕಾದ್ರೆ ಯಾವುದಾದ್ರೂ ಧರ್ಮಕ್ಕೆ ಹೋಗಿ. ನಾವು ಸೇರೋದಿಲ್ಲ. ಆದರೆ ಬಸವಣ್ಣ ಒಳಗೆ ಹಾರಿದ. ನೀವು ಬಸವಾದಿ ಪ್ರಮತರು ಎಲ್ಲರೂ ಹೋಗಿ ಬೇರೆ ಜಾತಿ ಕನ್ವರ್ಟ್ ಆಗ್ರಿ ಅಂತ ಹೇಳಿದ್ನಲ್ಲ, ಮೋದಿಜಿ ಅವರು ಏನು ಮಾಡ್ತಿದ್ದಾರೆ ಹಾಗಾದ್ರೆ? ಮೋದಿಜಿ ಅವರು ಇಷ್ಟು ದಿನ ಆದ್ರೂ ಬಸವಣ್ಣನ ಬಗ್ಗೆ ಗೌರವ ಸಲ್ಲಿಸಿದ್ದಾರೆ. ಗೌರವ ಸಲ್ಲಿಸಿ ಬಸವಣ್ಣನಿಗೆ ಎಷ್ಟು ಇದು ಕೊಡ್ತಾರೆ, ಗೌರವ ಕೊಡ್ತಾರೆ ಅಂದರೆ ನಿಜವಾಗ್ಲೂ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೀವಿ ನಾವು ಈ ಮುಖಾಂತರ. ಆದರೆ ನಮಗೆ ಅನ್ಯಾಯ ಆಗಿದೆ ಬಸವ ಭಕ್ತರಿಗೆ. ದಯಮಾಡಿ ಮೋದಿಜಿ ಅವರು ಕೂಡ ಯತ್ನಾಳ್ಗೆ ಕಿತ್ತೊಗಿಬೇಕು. ಕಿತ್ತೊಗಿದೇ ಇದ್ರೆ ಇನ್ನೂ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಗಂಗಾವತಿ ಬಸವದಳದಿಂದ ಕವಿತಾ ರಗಡಪ್ಪ ಅಂತ. ನಮಃ. ನಾಡಿನ ಜನತೆಗೆ ಶರಣು ಶರಣಾರ್ಥಿ. ಮೊನ್ನೆ ನಾನು ಬೀದರ್ ಬಸವ ಮಂಟಪ ಆಶ್ರಮದ ಮಾತೆ ಸತ್ಯಾದೇವಿ. ಮೊನ್ನೆ ನಮ್ಮ ಬೀದರಲ್ಲಿನೇ 25ನೇ ತಾರೀಕು ಬಸವರಾಜ್ ಯತ್ನಾಳವರು ಅಲ್ಲಿಗೆ ಬಂದಾಗ ಒಂದು ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿರ್ತಕ್ಕಂತಹ ಮಾತಿದು ಏನಂದರೆ, ಒಂದು ನೀವು ಎಚ್ಚೆತ್ತುಕೊಳ್ಳಿಲ್ಲ ಅಂತೇಳಂತಂದರೆ ಬಸವಣ್ಣನವರಂಗೆ ಹೊಳೆ ಹಾರಬೇಕು, ಇಲ್ಲ ಅಂದರೆ ಗಡ್ಡ ಬಿಟ್ಕೊಂಡು ಹೀಗೆ ಸೊನ್ನೆ ಮಾಡಿದ್ದಾರೆ ಮುಸ್ಲಿಮರಾಗಬೇಕು ಅನ್ನುವಂಥ ಮಾತುಗಳನ್ನು ಅವರು ಹೇಳ್ತಾ ಇದ್ದಾರೆ. ಹಾಗಾಗಿ ಆದರೆ ಬಸವಣ್ಣನವರ ಬಗ್ಗೆ ಇಷ್ಟು ಹಗುರವಾಗಿ ಮಾತನಾಡಿರುವಂತಹ ಬಸವರಾಜನಿಗೆ ಬಸವರಾಜ ಅನ್ನುವಂಥ ಹೆಸರಿಟ್ಟಿದ್ದೇ ದೊಡ್ಡ ತಪ್ಪು. ಆ ನಂತರದಲ್ಲಿ ಇನ್ನೊಂದು ಅಂದರೆ, ಇವತ್ತು ಬಸವಣ್ಣನವರ ಬಗ್ಗೆ ಮೋದಿಯವರಾಗಲಿ, ಆ ನಂತರದಲ್ಲಿ ಸಿದ್ದರಾಮಯ್ಯನವರಾಗಲಿ
ಎಲ್ಲರೂ ಕೂಡ ಇಡೀ ಜಗತ್ತು ಇವತ್ತು ಏನಂದರೆ ಗೌರವ ಕೊಡ್ತಕ್ಕಂಥದ್ದಿದೆ. ಆ ನಂತರದಲ್ಲಿ ಲಂಡನ್ದಲ್ಲಿ ಬಸವಣ್ಣನವರನ್ನು ಸ್ಥಾಪಿತ ಮಾಡಿದೆ. ಅಷ್ಟೇ ಅಲ್ಲದೆ ಜಗತ್ತಿನ ಎಲ್ಲ ಕಡೆಗೂ ಕೂಡ ಪ್ರತಿಷ್ಠಾಪನೆ, ಅಷ್ಟೇ ಅಲ್ಲದೆ ಸ್ಕೂಲ್ಗಳಲ್ಲಾಗಲಿ ಪಂಚಾಯಿತಿಗಳಲ್ಲಾಗಲಿ ಎಲ್ಲ ಕಡೆಗೂ ಸರ್ಕಾರದ ವತಿಯಿಂದ ಬಸವಣ್ಣನವರ ಭಾವಚಿತ್ರ ಇರಬೇಕು ಅಂತ ಹಾಕಿದೆ. ಅಂಥದ್ರಲ್ಲಿ ಬಯಲಿನಲ್ಲಿ ಬಯಲಾದರು ಅನ್ನುವಂಥ ಮಾತನ್ನು ಸ್ವತಃ ಬಸವಣ್ಣನವರ ಧರ್ಮಪತ್ನಿ ನೀಲಾಂಬಿಕಾ ತಾಯಿಯವರು ಹೇಳ್ತಾರೆ. ಅದಕ್ಕಾಗಿ ಬಸವಣ್ಣನವರು ಲಿಂಗೈಕ್ಯರಾದರು ಎನ್ನುವಂಥ ಶಬ್ದವನ್ನು ಅವರು ಬಳಸಬೇಕು. ಯಾಕಂದರೆ ಅವರು ಉರಿಯುಂಡ ಕರ್ಪೂರದಂತೆ ಲಿಂಗೈಕ್ಯರಾದವರು. ಸ್ವತಃ ಬಸವಣ್ಣನವರೇ ಹೇಳ್ತಾರೆ, ನಾನು ಆ ಪರಮಾತ್ಮನು ಬೇಕೆಂದು ನನ್ನನ್ನು ಎತ್ತಿಕೊಂಡ ಅನ್ನುವಂಥ ಮಾತನ್ನು ಹೇಳ್ತಾರೆ. ಹೊಳಿ ಹಾರುವಷ್ಟು ಹೇಡಿಗಳವರು ಆಗಿರಲಿಲ್ಲ.